राज्यातील हजारो गोरगरीब जनतेला 2 वेळेचे अन्न मिळावे या दृष्टीने कर्नाटक राज्य सरकारने अन्नभाग्य योजना प्रभावीपणे राबवली। पंचहमी योजनेने तर अनेकांच्या जीवनात आनंद फुलवला आहे। इंदिरा किटच्या माध्यमातून जीवनावश्यक वस्तूंचे वितरण लाभार्थ्यांना सरकार वितरण करणार असल्याचे प्रतिपादन बुढा अध्यक्ष लक्ष्मणराव चिंगळे यांनी केले। ते बोरगाव येथील बोरगाव पूर्व भाग प्राथमिक कृषी सहकारी संघाच्या धान्य वितरण कार्यक्रम प्रसंगी प्रमुख पाहुणे म्हणून बोलत होते। अध्यक्षस्थानी ज्येष्ठ नेते माजी जिल्हा पंचायत सदस्य व चिकोडी काँग्रेस उपाध्यक्ष अण्णासाहेब भावले होते। यावेळी प्रारंभी पूजन लक्ष्मणराव चिंगळे यांनी करून नूतन धान्य केंद्राचे उद्घाटन केले। श्रीफळ माजी जिल्हा पंचायत सदस्य राजेंद्र वडर, दाजी पाटील, बाबासाहेब पाटील, KB वसवाडे, सुरेंद्र पाटील यांच्या हस्ते वाढवण्यात आला। उपस्थित मान्यवरांचा सत्कार संस्थेच्या वतीने करण्यात आला। नेते अण्णासाहेब भावले म्हणाले, शेतकरी व सभासदांच्या हितासाठी संस्थेची स्थापना करण्यात आली आहे। पीक कर्ज देऊन शेतकऱ्यांचं आर्थिक जीवनमान उंचावले आहे। आता या संस्थेच्या माध्यमातून कर्नाटक सरकारकडून मिळणारे अन्नभाग योजनेतील धान्य व इतर सुविधा देण्यासाठी संस्था कटिबद्ध असल्याचे सांगितले। या कार्यक्रमासाठी SM माळी सर, विद्याधर अमनावर, शंकर माळी, अशोक पाटील, प्रकाश पाटील, म्हैसाळे सर, अनुज हावले, नगरसेवक रोहित पाटील, शिवाप्पा माळगे, भाऊसाब पाटील, पोपट पाटील, सुनील पाटील, विजयकुमार शिंगे, अण्णासो पाटील, अण्णासाहेब बारवाडे, मारुती निकम, बाबासाहेब निकम, बाळासाहेब सातपुते, संजय हावले, अण्णासाहेब मालगावे, बाळासाहेब बसवनावर, रामचंद्र फिरगणावर, नंदू हावले, शिशिर सातपुते, सिद्धार्थ हावले इत्यादी मान्यवर, संचालक मंडळ, कर्मचारी वर्ग, सभासद व हितचिंतक उपस्थित होते। आभार राजू खिचडे यांनी मानले। SB न्यूजसाठी बोरगावहून मुख्य संपादक शिवाजी भोरे। ಆಹಾರ ಧಾನ್ಯಗಳನ್ನು ತೆಗೆದುಕೊಂಡು ಹೋಗಿ ಮನೆಯ ಸಂಸಾರದ ದಿನನಿತ್ಯ ಬದುಕಿಗಾಗಿ ಜೀವನವನ್ನು ರೂಪಿಸೋದಕ್ಕಾಗಿ ಯಾರು ಈ ಧಾನ್ಯಗಳನ್ನು ತಗೊಂಡಿರ್ತಾರೆ ಅವ್ರು ಯಾರು ಕಷ್ಟಪಡ್ತಾರೆ। ಯಾರು ರೇಷನ್ ಅಂಗಡಿ ರೇಷನ್ ಅಕ್ಕಿ ತಿನ್ನಂಗಿಲ್ಲ ಅವ್ರು ತೊಗೊಂಡು ಹೋಗ್ತಾರಲ್ಲ ಅವ್ರು ಬೇರೆದವ್ರ ಕಡೆ ಮಾರೋಡಿರ್ತಾರೆ। ದಿನ 10 ಕಿಲೋ ಅಣ್ಣೆ ಅಂತಾರೆ, ದುಕಾನ್ದಾರ ಕೂಡಿ 10 ಕಿಲೋ ಬೇಕಂತಾರೆ, ಅಂಥವ್ರ ತಕರಾರು ಮಾಡ್ತಾರೆ। ತಿನ್ನೋರ ತಕರಾರು ಯಾವಾಗಲೂ ಕೂಡ ಮಾಡೋಂಗಿಲ್ಲ ಈ ಪಕ್ಷ ಅಂದ್ರೆ ಭಾಳ ಇದು ಒಂದು ಜನರ ಜೊತೆ ಅನನ್ಯ ಸಂಬಂಧ ಕರಳ ಜೋಡಿಸ್ತಕ್ಕಂಥ ಸೇವೆ ಇದು, ಕರಳ ಜೋಡಿಸ್ತಕ್ಕಂಥ ಸೇವೆ ಇದು। ಇದರಲ್ಲಿ ವ್ಯಾಪಾರ ಇಲ್ಲ, ಅಂಗಡಿಗಳು ವ್ಯಾಪಾರಕ್ಕೆ ಆದರೆ ಇದು ನ್ಯಾಯ ಬೆಲೆ ಅಂಗಡಿ ಅಂದರೆ ಜನರಿಗೆ ನ್ಯಾಯ ಕೊಡ್ತಕ್ಕಂಥದ್ದು, ನ್ಯಾಯಯುತವಾದಂಥ ಬೆಲೆಯನ್ನು ತೆಗೆದುಕೊಳ್ತಕ್ಕಂಥದ್ದು। ಅನ್ನಭಾಗ್ಯ ಯೋಜನೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನದ ಬೆಲೆಯನ್ನು ಯಾರಿಗಿರ್ತೀವಿ, ಯಾರಿಗೆ ತುತ್ತ ಅನ್ನ ಸಿಗಂಗಿಲ್ಲ ಅವರಿಗೆ ಅನ್ನದ ಬೆಲೆ ಗೊತ್ತಿರ್ತದೆ। ಯಾರಿಗೆ ಸಾಕಷ್ಟು ಅನ್ನ ತಿಂತಾರೆ ವೇಸ್ಟ್ ಮಾಡ್ತಾರೆ ಅಂಥವ್ರಿಗೆ ಅನ್ನದ ಬೆಲೆ ಇರೋಂಗಿಲ್ಲ। ಅದಕ್ಕೆ ಕರ್ನಾಟಕ ಹಸಿವು ಮುಕ್ತ ಕರ್ನಾಟಕ ಆಗಬೇಕು। ಕರ್ನಾಟಕದಲ್ಲಿ ಯಾರೊಬ್ಬರು ಕೂಡ ಹಸಿವಿನಿಂದ ಆಗಬಾರ್ದು, ಹಸಿವಿನಿಂದ ಸಾಯ್ತಕ್ಕಂಥ ವ್ಯವಸ್ಥೆ ಆಗಲಿ, ಉತ್ಕೃಷ್ಟ ದರ್ಜೆಯಿಂದ ಮಕ್ಕಳಿಗೆ ಅನ್ನ ಕೊಡ್ತಕ್ಕಂಥ ರೀತಿಯಲ್ಲಾಗಲಿ ಅದು ಎಂದೂ ಆಗಬಾರ್ದು ಅಂತ ಕರ್ನಾಟಕ ಹಸಿವು ಮುಕ್ತ ಆಗಬೇಕು। ಎಲ್ಲರೂ ಒಂದು ಸ್ವಲ್ಪ ಅನ್ನ ಊಟ ಮಾಡಬೇಕು ಅಂತ ಅನ್ನಭಾಗ್ಯ ಯೋಜನೆಯನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ವ್ಯವಸ್ಥೆ ಸನ್ಮಾನ್ಯ ಸಿದ್ದರಾಮಯ್ಯರು। ಈಗ ಭಾಳಷ್ಟು ಜನ ನಾವು ಹಳೆಯವರಿದೆ, ಯಾರು 65ರಿಂದ 70 ವಯಸ್ಸಿಗೆ ದಾಟಿದ್ದೀವಿ। ನಂತರ ನನಗನ್ಸಿದ ಮಟ್ಟಿಗೆ ಏಪ್ರಿಲ್ ಮೇದಲ್ಲಿ ಪ್ರಾರಂಭ ಆಗುವುದು, ಅದು ಕೂಡ ಈ ನಮ್ಮ ನ್ಯಾಯಬೆಲೆ ಅಂಗಡಿಗೆ ಬರ್ತಿದ್ದದು। 5 kg ಅಕ್ಕಿ ಕೊಟ್ಟರೆ 5 kg ಇನ್ನಿತರ ಬೇಳೆ 1 ಕಿಲೋ ಆಗಲಿ, ಸಕ್ಕರೆ 1 ಕಿಲೋ ಆಗಲಿ, ಅದು ತೊಗರಿ ಬೇಳೆ ಅರ್ಧ ಕಿಲೋ ಆಗಲಿ, ಉಪ್ಪಾಗಲಿ, ಹೆಸರು ಕಾಳಾಗಲಿ, ಅದರಲ್ಲಿ ನಂದಿನಿ ತುಪ್ಪ ಕೊಟ್ಟರೆ ತಪ್ಪಾಗಿರಕ್ಕಿಲ್ಲ ಅಂತ ಕೆಲವ್ರ ಬೇಡಿಕೆ ಇದೆ। ತುಪ್ಪನೂ ಕೂಡ ಅದ್ರ ಜೊತೆ ಒಂದು 50 ಗ್ರಾಮ್ ತುಪ್ಪ ಕೊಟ್ಟರು ಕೂಡ ಇದಾಗುತ್ತೆ ಅಂತ ಅಂದರೆ ಜನರು ಕೂಡ ಈ 5 ಕಿಲೋ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾಡೋದಕ್ಕಿಂತ ಅವರಿಗೆ ಪೌಷ್ಟಿಕವಾದಂಥ ಮನೆಯಲ್ಲಿ ಆಹಾರ ಇರಬೇಕು ಅನ್ನೋ ದೃಷ್ಟಿಯಿಂದ ಇಂದಿರಾ ಕಿಟ್ವನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ। ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಆಗಿದೆ। ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ KH ಮುನಿಯಪ್ಪ ಅವರು ಕೂಡ ಪತ್ರಿಕಾಗೋಷ್ಠಿ ಮುಖಾಂತರ ಅತಿ ಶೀಘ್ರದಲ್ಲಿ ಈ ವ್ಯವಸ್ಥೆಯನ್ನು ಅನುಷ್ಠಾನಕ್ಕೆ ತರ್ತೀವಂತ ಹೇಳಿದ್ದಾರೆ। ಸಿದ್ದರಾಮಯ್ಯ ಸಾಹೇಬರು ಮತ್ತು ಪೂರ್ತಿ ಕ್ಯಾಬಿನೆಟ್ ಕೂಡ ಅದಕ್ಕೆ ಅಪ್ರೂವಲ್ ಕೊಟ್ಟಿದೆ। ನಮಗೂ ಕೂಡ ಅದರಲ್ಲಿ ಈಗಾಗಲೇ ಈ ಒಂದು ನಮ್ಮ ಸಂಸ್ಥೆ ಪ್ರಾರಂಭ 1997ರಲ್ಲಿ
ನಾವು ಪ್ರಾರಂಭ ಮಾಡಿ ಒಂದು ಪತ್ತು ಕೊಡುವಂಥ ವ್ಯವಸ್ಥೆಯನ್ನು ಮತ್ತು ಲಾಗುಡಿ ಫರ್ಟಿಲೈಸರ್ ಅಂಗಡಿಯನ್ನು ಈ ಎರಡು ಉದ್ದೇಶಗಳನ್ನ ಇಟ್ಕೊಂಡು ನಾವು ಸಂಸ್ಥೆ ಇಲ್ಲಿ ತನಕ ನಡೆಸ್ಕೊಂಡು ಬಂದಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ನ್ಯಾಯಬೆಲೆ ಅಂಗಡಿ ಲೈಸೆನ್ಸ್ ಕೂಡ ಒಂದು ಪಡಿಬೇಕಂತ ನಾವು ಸರ್ಕಾರದಿಂದ ಒಂದು ಬಂದಾಗ ನಾವು ಒಂದು ಅರ್ಜಿ ಹಾಕಿದಾಗ ಆ ಒಂದು ಅರ್ಜಿ ಬಗ್ಗೆ ಎಲ್ಲ ಕುಲಂಕುಷವಾಗಿ ಸರ್ಕಾರ ಮಟ್ಟದಲ್ಲೆಲ್ಲ ತನಿಖೆ ಆಗಿ ವರದಿ ಸಲ್ಲಿಸಿದ ನಂತರ ಸನ್ಮಾನ್ಯ ಶ್ರೀ ಸುರೇಶ್ ಸರ್ ಅವರು ವಿಶೇಷವಾಗಿ ಗೌರವ ವಹಿಸಿ ಲೈಸೆನ್ಸ್ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಿ ನಾನು ಸುಮಾರು 5 ಅರ್ಜಿದ್ದು ಲೈಸೆನ್ಸ್. ಆದರೆ ಎಲ್ಲದರಲ್ಲಿ ನಮ್ಮದು ಹಳೆಯದಾಗಲಿ ಅಥವಾ ಒಂದು 10 ಇದರಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ಗಳಾಗಲಿ ಆಡಿಟ್ ರಿಪೋರ್ಟ್ ಸತತವಾಗಿ ಎ ಕ್ಲಾಸ್ ಇರಬೇಕನ್ನೋದೆಲ್ಲ ಅನೇಕ ಸರ್ಕಾರದ 9 ಕಂಡೀಷನ್ ಐತಿ. 9 ಕಂಡೀಷನ್ದಲ್ಲಿ ಎಲ್ಲದರಲ್ಲಿ ನಮ್ಮದು ಫಿಟ್ ಆಗೋದ್ರಿಂದ ಅದರ ಅವರು ಕೂಡ ಮುಂದಿನ ಹೆಜ್ಜೆ ಇರಲಿಕ್ಕೆ ಒಂದು ಅವಕಾಶ ಇದೆ. ಅನೇಕ ಸರ್ಕಾರಿ ಸಂಘಗಳು ಹಳ್ಳಿ ಭಾಗದಲ್ಲಿ ಬೆಳಿಬೇಕು. ಸರ್ಕಾರಿ ಸಂಸ್ಥೆಗಳು ಬೆಳೆದ್ರೆ ರೈತರಿಗೆ ಸಾಮಾನ್ಯ ನಾಗರಿಕರಿಗೆ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈಗಾಗಲೇ ಸನ್ಮಾನ್ಯ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು 5 ಗ್ಯಾರಂಟಿ ಯೋಜನೆಗಳ ಮುಖಾಂತರ ಅನೇಕ ನಾಡಿನ ಏಳಿಗೆ ಶ್ರಮ ವಹಿಸಿದ್ದಾರೆ. ಅದರಲ್ಲಿ ಒಂದು ಅನ್ನಭಾಗ್ಯ ಯೋಜನೆ ಇವತ್ತು ನಾವು ಯೂಸ್ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಗೆ 10 ಕಿಲೋ ಧಾನ್ಯವನ್ನು ಕೊಡುವಂಥ ವ್ಯವಸ್ಥೆ. ಯಾರೂ ಹಸಿವಿನಿಂದ ಉಳಿಬಾರದು ಈ ಸೊಸೈಟಿಗಳ ಮುಖಾಂತರ ಅದನ್ನು ಹಾಕಿಸುವಂಥ ಯಾವುದೇ ದುಡ್ಡು ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾರು ಅಂದರೆ ಅದಕ್ಕೆ ದುಡ್ಡು ತಗೊಳ್ಳೋದನ್ನು ನೇರವಾಗಿ ನಾವು ಮಂದಿ ತನಕ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಅದ್ರ ಬದಲಾಗಿ ಸರ್ಕಾರ ಏನು ಮಾಡ್ತಿದೆ ಅಂದರೆ ನಮಗೆ ಸರ್ಕಾರದಿಂದ ಡೈರೆಕ್ಟ್ ಕಮಿಷನ್ ಕೆಲವು ಹಿಂದುಗಡೆ ಒಂದಿಷ್ಟು कमिशन ಅಂತ नमून 8 पैसे. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राइब करा.